ನಮಸ್ತೆ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ಹನುಮಂತು ಬದಲು ಬೇರೆ ಯಾರೇ ಗೆದ್ದಿದ್ರೂ ಖುಷಿಯಾಗ್ತಿತ್ತು. ತ್ರಿವಿಕ್ರಮ್ ತಾಯಿ ವನಜಾಕ್ಷಿ ಹೇಳಿಕೆ ವೈರಲ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಟ್ರೋಫಿಯನ್ನ ಹನುಮಂತು ಲಮಾಣಿ ಎತ್ತಿ ಹಿಡಿದಿದ್ದಾರೆ. ಆದರೆ ಹನುಮಂತನಲ್ಲಿ ನನಗೆ ಏನು ಕಾಣಿಸ್ಲೇ ಇಲ್ಲ ಅಂತ ತ್ರಿವಿಕ್ರಮ್ ತಾಯಿ ವನಜಾಕ್ಷಿ ಹೇಳಿಕೆ ನೀಡಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಹನುಮಂತು ಲಮಾಣಿಯಾಗಿದ್ದಾರೆ. ರೆಕ್ಕೆಗುಳ್ಳ ಟ್ರೋಫಿ ಎತ್ತಿ ಹಿಡಿದು ಹನುಮಂತು ಲಮಾಣಿ ಗೆಲುವಿನ ನಗೆ ಬೀರಿದ್ದಾರೆ. ಹನುಮಂತು ಅವರು ಈ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಯಾಗಿ ಬಂದವರು. ಬಿಗ್ ಬಾಸ್ ಕನ್ನಡ ಹಿಸ್ಟರಿಯಲ್ಲೇ ವೈಲ್ಡ್ ಕಾರ್ಡ್ ಸ್ಪರ್ಧಿ ವಿನ್ನರ್ ಆಗಿರೋದು ಇದೇ ಮೊದಲು. ಹನುಮಂತು ಮಾತು, ಅವರ ಹಾಡು, ಅವರ ವ್ಯಕ್ತಿತ್ವದಿಂದಲೇ ಜನಮನ್ನಣೆ ಗಳಿಸಿದ್ರು. ಹಲವರು ಹನುಮಂತನನ್ನ ಹಾಡಿ ಹೊಗಳಿದ್ರು. ಅಷ್ಟರ ಮಟ್ಟಿಗೆ ಹನುಮಂತು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಆದರೆ ಹನುಮಂತನಲ್ಲಿ ನನಗೆ ಏನು ಕಾಣಿಸ್ಲೇ ಇಲ್ಲ ಅಂತ ತ್ರಿವಿಕ್ರಮ್ ತಾಯಿ ವನಜಾಕ್ಷಿ ಹೇಳಿಕೆ ನೀಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಬಹುತೇಕ ಮಂದಿ ತ್ರಿವಿಕ್ರಮ್ ಗೆಲುವು ಸಾಧಿಸಿ ಟ್ರೋಫಿ ಎತ್ತಲಿದ್ದಾರೆ ಅಂದುಕೊಂಡಿದ್ರು. ಜನರು ಹಾಕಿದ ವೋಟ್ಗಳ ಆಧಾರದ ಮೇಲೆ ಗೆಲುವು ಹನುಮಂತು ಅವರದ್ದಾಗಿದೆ. ಗ್ರ್ಯಾಂಡ್ ಫಿನಾಲೆಯ ಕೊನೆಯ ದಿನದ ಮುಂಚೆಯೇ ಕಿಚ್ಚ ಸುದೀಪ್ ಅವರು ವಿನ್ ಆಗಲಿರುವ ಮೊದಲ ಸ್ಪರ್ಧಿ ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಘೋಷಿಸಿದ್ರು. ಆದರೆ ವಿನ್ನರ್ ಯಾರಾಗಿದ್ದಾರೆ ಎಂದು ಘೋಷಣೆ ಮಾಡಿರಲಿಲ್ಲ. ಆದರೆ ಅದು ಕೊನೆಗೂ ಹನುಮಂತು ಅಂತ ಬಹಿರಂಗ ಆಯಿತು. ತ್ರಿವಿಕ್ರಮ್ ತಾಯಿ ಮಗ ಬಿಗ್ ಬಾಸ್ ಗೆಲ್ಲಬೇಕು ಅಂತ ಹರಕೆ ಕಟ್ಟಿಕೊಂಡಿದ್ರು. ಮಂತ್ರಾಲಯಕ್ಕೆ ಹೋಗಿ ಪೂಜೆ ಸಹ ಮಾಡಿಸಿದ್ರು. ಇದೊಂದನ್ನು ನಿರಾಸೆ ಮಾಡಬೇಡ ಅಂತ ತ್ರಿವಿಕ್ರಮ್ಗೆ ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ತಾಯಿ ವನಜಾಕ್ಷಿ ಹೇಳಿದರು. ಆದ್ರೀಗ ತಾಯಿ ವನಜಾಕ್ಷಿಗೆ ಅಕ್ಷರಶಃ ನಿರಾಸೆಯಾಗಿದೆ. ಮಗ ಗೆಲ್ಲಲಿಲ್ಲ ಎಂಬ ಬೇಸರ ಸಹಜವಾಗಿ ತ್ರಿವಿಕ್ರಮ್ ತಾಯಿ ವನಜಾಕ್ಷಿ ಅವರಿಗಿದೆ. ತ್ರಿವಿಕ್ರಮ್ಗೆ ಕಪ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, 100ಕ್ಕೂ ಹೆಚ್ಚು ದಿನ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ ಇನ್ನುಳಿದ ಯಾರಿಗಾದರೂ ಟ್ರೋಫಿ ಬರಬೇಕಿತ್ತು. ಹನುಮಂತಿಗೆ ಬಂದಿರೋದು ಒಂದು ಕಡೆ ಖುಷಿ ಆಗ್ತಿದೆ, ಮತ್ತೊಂದು ಕಡೆ 50 ದಿನ ಆದಮೇಲೆ ಬಂದು ಟ್ರೋಫಿ ಎತ್ತಿರೋದು ಬೇಸರವಾಗ್ತಿದೆ. ಹನುಮಂತು ಅವರ ಬಗ್ಗೆ ನನಗೇನು ಕಾಣಿಸ್ಲಿಲ್ಲ ಅಂತ ಹೇಳಿದ್ದಾರೆ. ಒಂದು ಕಡೆ ಹನುಮಂತು ಅಭಿಮಾನಿಗಳಿಗೆ ಬೇಸರ ತಂದಿದೆ. ನೋಡ್ತಾ ಇರಿ BN TV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.